ಎಲ್ಲ ರೈತರಿಗೆ ಈ ಒಂದು ಪತ್ರಿಕಾ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತು. ವಿಶೇಷವಾಗಿ ನಮ್ಮ ಮಧುಗಿರಿ ತಾಲೂಕು ಅಂತ ನಿಮ್ಗೆ ಗೊತ್ತಿದೆ, ಬರಪೀಡಿತ ಬಯಲುಸೀಮೆ ಜಾಗ ಇದು. ಸೊ ಇಲ್ಲಿ ಬಹಳಷ್ಟು ಜನ ನಾನು ವೈಯಕ್ತಿಕವಾಗಿ ನೋಡುವಂಥ ಸಂದರ್ಭದಲ್ಲಿ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಎನ್ ರಾಜನವರು ಬಹಳಷ್ಟು ಸತಿ ಹೇಳ್ತಿರ್ತಾರೆ, ನಮ್ಮ ಭಾಗದಲ್ಲಿ ಮಧುಗಿರಿ ಜೊತೆಯಾಗಿ ಬೇರೆ ಈ ಭಾಗದಲ್ಲಿ ಬರುವಂಥ ಬಯಲುಸೀಮೆಯಲ್ಲಿ ಬರುವಂಥ ಯಾವೆಲ್ಲ ತಾಲೂಕುಗಳಿದ್ದಾರೆ ಆ ತಾಲೂಕಿನಲ್ಲಿ ಬಹಳಷ್ಟು ಜನ ಯುವಕರು ಯುವತಿಯರು ಉದ್ಯೋಗವನ್ನು ಹುಡುಕೊಂಡು ಬಹಳಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದು, ಇಲ್ಲ ಪಕ್ಕದ ಆಂಧ್ರ ರಾಜ್ಯಕ್ಕೆ ಹೋಗುವಂಥದ್ದನ್ನ ನಾವೆಲ್ಲ ನೋಡಿದ್ವಿ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಒಂದು ಏನಾರೊಂದು ಯುವಕರಿಗೆ ಓದಿರುವಂಥ ವಿದ್ಯಾವಂತರಿಗೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಮಧುಗಿರಿಯಲ್ಲಿ, ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಒಂದು 2-3 ದಿನ ಉದ್ಯೋಗ ಮೇಳ ಆಗಿತ್ತೆ. ಅದು ಬಹಳ ಜನ ಕಂಪ್ನಿಗಳು, ಒಂದು 4-5 ಕಂಪ್ನಿಗಳು ಬಂದು ಆಗಿರೋವಂಥದ್ದು ಬಿಟ್ಟರೆ, ಈ ಒಂದು ಜಿಲ್ಲಾ ಮಟ್ಟದ ಮಧುಗಿರಿ ತಾಲೂಕಿನಲ್ಲಿ ಏನೇ ಒಂದು ಬೃಹತ್ತಾದಂಥ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಒಂದು ಉದ್ಯೋಗ ಮೇಳಕ್ಕೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರತಿಷ್ಠಿತ ಕಂಪನಿಗಳು ಇಡೀ ರಾಜ್ಯದಲ್ಲಿ ಬೆಂಗಳೂರು ಜೊತೆಯಾಗಿ ಕಾಬಸ್ಪೇಟೆ, ತುಮಕೂರು, ಹೊಸನ ನರಸಾಪುರ, ಸೊ ದೇವನಹಳ್ಳಿ, ಸೊ ಹೀಗೆ ಯಾವೆಲ್ಲ ಪ್ರತಿಷ್ಠಿತ ಕಂಪನಿಗಳು ಒಂದು ಮಧುಗಿರಿಗೆ ಇದೇ ತಿಂಗಳು 15ನೇ ತಾರೀಕು 13ನೇ ತಾರೀಕು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಕೆ ಎನ್ ರಾಜಣ್ಣನವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು 15ನೇ ತಾರೀಕು, ಯಾಕಂದ್ರೆ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ 15ನೇ ತಾರೀಕು ಮಧುಗಿರಿ ತಾಲೂಕಿನಲ್ಲಿ ನಮ್ಮ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಏನಿದೆ ಆ ಒಂದು ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಉದ್ಯೋಗ ಮೇಳದಲ್ಲಿ ಕನಿಷ್ಠ ನಮ್ಮ ರಾಜ್ಯದ 75ಕ್ಕಿಂತ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾರೆ. ಸೊ ನಾವು ಇದಕ್ಕೆ ಬಹಳಷ್ಟು ತಯಾರಿಯನ್ನ ಏನು ನಾನು ಮುಂಚೆ ಹೇಳಿದಾಗೆ ಪ್ರಿನ್ಸಿಪಾಲ್ಸ್ಗಳು ಇರ್ಬೋದು, ಮತ್ತೆ ಹರ್ಷ, ಮಂಜುನಾಥ್ ಅವರು, ಮತ್ತೆ AC ಅವರು, ತಹಶೀಲ್ದಾರ್ ಅವರು ಬಹಳಷ್ಟು ಸಭೆಗಳನ್ನ ಮಾಡಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳವನ್ನು ಹಾಕಬೇಕು. ಮತ್ತೆ ಬರುವಂಥವ್ರು ಯಾರು ಉದ್ಯೋಗ ಆಕಾಂಕ್ಷಿಗಳು ಯಾರು ಇರ್ತಾರೆ ಅವ್ರಿಗೂ ತೊಂದರೆ ಆಗ್ತಾ ಇರುವಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು, ಮತ್ತೆ ಒಂದು ಯಶಸ್ವಿ ಆಗ್ಬೇಕು. ಸುಮ್ಮನೆ ನಾವು ಕರೆಸಿ ಆಯ್ತು ಮಾಡ್ತೀವಪ್ಪ ಅಂತ ಹೇಳಿ ಕಳಿಸುವಂಥದ್ದಲ್ಲ, ಆದ್ರೆ ಬರೋವಂಥವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ನಾವು ಬಹಳಷ್ಟು ಆಲೋಚನೆಯನ್ನ ಮಾಡಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ನಾವು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದೀವಿ. ಏನು ನಮ್ಮ ಉದ್ಯೋಗ ಮೇಳದಲ್ಲಿ ಎನ್ರೋಲ್ ಆಗಬೇಕು, ಅವರ ಏನೆಲ್ಲ ಓದಿದಾರೆ ಎಜುಕೇಶನ್, ಆ ಎಜುಕೇಶನ್ ಸಂಬಂಧಪಟ್ಟಂತೆ ಬರುವಂತ ಕಂಪ್ನಿಗಳಿಗೆ ತಕ್ಕನಾಗಿ ನಾವು ಈಗ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಕಳೆದ 8-10 ದಿನದಿಂದ ಬಿಟ್ಟಿರೋ. ಈಗ ಇವತ್ತಿನ ನಿನ್ನೆ ಸಂಜೆ ಅಪ್ಡೇಟ್ 1800ಕ್ಕಿಂತ ಹೆಚ್ಚು ಜನ ಈಗಾಗಲೇ ಆನ್ಲೈನ್ ಅಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಆನ್ಲೈನ್ ಬೇರೆ ಇರುತ್ತೆ, ಆಫ್ಲೈನ್ ಬೇರೆ. ಆಫ್ಲೈನ್ ಅಂತ ಹೇಳಿದ್ರೆ ಯಾವತ್ತು ಉದ್ಯೋಗ ಮೇಳ ಇರುತ್ತೆ ಅವತ್ತು ಬಂದು ಅಲ್ಲಿ ಎನ್ರೋಲ್ ಆಗುವಂಥದ್ದು. ಆದ್ರೆ ಈಗ ಆನ್ಲೈನ್ ಅಲ್ಲೇನೆ ಈಗಾಗಲೇ 1800 ಜನಕ್ಕಿಂತ ಹೆಚ್ಚು ಎನ್ರೋಲ್ಮೆಂಟ್ ಆಗಿದ್ದಾರೆ. ಮತ್ತೆ ಏನೆಲ್ಲ ಕಂಪ್ನಿಗಳು ಬರ್ತಾ ಇದ್ದಾರೆ, ಈ ಕಂಪ್ನಿಗಳಲ್ಲಿ ಈಗ ಅವ್ರಿಗೆ ಅವಶ್ಯಕತೆ ಇರುವಂತದ್ದೇ ಕನಿಷ್ಠ 2-2.5 ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಗಳು. ಈಗ ನಾವೇ ಯಾವೆಲ್ಲ ಕಂಪ್ನಿಗಳು ಮಾತಾಡಿದೀವಿ ಆ ಕಂಪ್ನಿಗಳು 2-2.5 ಸಾವಿರ ಜನ ಅವ್ರಿಗೆ ವೇಕೆನ್ಸಿ ಇದೆ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಈಗ ಉದ್ಯೋಗ ಆಕಾಂಕ್ಷಿ ಇರ್ತಾರೆ, ಅವರ ವಿದ್ಯಾರ್ಥಿ ಏನಿರುತ್ತೆ ಅದ್ರ ತಕ್ಕನಾಗಿ ಆ ಕಂಪ್ನಿಗಳು ಅವರಿಗೆ ಆ ಉದ್ಯೋಗವನ್ನು ಕೊಡುವಂಥದ್ದು. ಆಮೇಲೆ ನಾನು ಯಾರೆಲ್ಲ ನಿಮ್ಮ ಮುಖಾಂತರ ಕೇಳುವಂಥದ್ದು,
ಯಾರೆಲ್ಲ ಉದ್ಯೋಗಕ್ಕೆ ಬರ್ತಾರೆ, ಆಕಾಂಕ್ಷಿಗಳು ಬರ್ತಾರೆ, ಕಂಪ್ನಿಯಲ್ಲಿ ಅವ್ರಿಗೆ ಇಂಟರ್ವ್ಯೂ ಆದ ನಂತರ ಅವಾಗಲೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಅದು ನಾನು ಯಾರೆಲ್ಲ ಅವತ್ತಿನ ದಿನ ಉದ್ಯೋಗ ಆಕಾಂಕ್ಷಿಗಳು ಬರ್ತಾರೆ ಅವ್ರಿಗೆ ಬಹಳ ಜನ ಕನ್ಫ್ಯೂಸ್ ಇರುತ್ತೆ. ಇವತ್ತು ಇಂಟರ್ವ್ಯೂ ತಗೊಂತಾರಪ್ಪ, ಆಯ್ತು ಇನ್ನೊಂದು ವಾರ ಬಿಟ್ಟು ಕಳಿಸ್ತೀನಿ, ಒಂದು ತಿಂಗಳು ಬಿಟ್ಟು ಬಾ, ಇನ್ನೊಂದ್ಸತಿ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಇರುತ್ತೆ ಅಂತ ಮಾತನ್ನ ಕಂಪ್ನಿಗಳು ಹೇಳೋವಂಥದ್ದು ಇರುತ್ತೆ. ಆ ತರ ಕಂಪ್ನಿಗಳು ಒಂದೋ ಎರಡೋ ಇರ್ತವೆ. ಯಾಕಂದ್ರೆ ಅವ್ರಿಗೆ ಇನ್ನ ಮತ್ತೆ ಹೆಚ್ಚು ಅವ್ರಿಗೆ ಏನೆಲ್ಲ ವಿದ್ಯಾರ್ಥಿ ಇನ್ನು ಮಾಹಿತಿಗಳು ಬೇಕು ಅಂತ ಇರುತ್ತೆ. ಅದನ್ನ ಆಗುವಂತ ಕಂಪ್ನಿಗಳು 1 or 2 ಇರ್ತವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಹೆಚ್ಚು ಕಂಪ್ನಿಗಳು ಬರುವಂತವ್ರು ಅವತ್ತೇ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ, ಅವತ್ತೇ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಮತ್ತೆ ಡೇಟ್ ಆಫ್ ಜಾಯ್ನಿಂಗ್ ಏನ್ ಆ ಕಂಪ್ನಿಗೆ ಅವ್ರು ಜಾಯಿನ್ ಮಾಡ್ಕೋಬೇಕು, ಸೊ ಆ ಒಂದು ಡೇಟ್ ಆಫ್ ಜಾಯ್ನಿಂಗು ಅವತ್ತೇ ಕೊಡ್ತಾರೆ. ಸೊ ಅದರಿಂದ ಒಂದು ನಮ್ಮನ್ನ ಕಳಿಸಿದ್ರಪ್ಪ ಇನ್ನೊಂದು ತಿಂಗಳು ಬಿಟ್ಟು ಆ ತರ ಈ ತರ ಯಾರಿಗೂ ಕನ್ಫ್ಯೂಷನ್ ಬೇಡ ಅಂತ ನಾನು ನಿಮ್ಮ ಮುಖಾಂತರ ಬರುವಂತ ಎಲ್ಲ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಮತ್ತೆ ಈ ಬರುವಂತ ಕಂಪ್ನಿಗಳಲ್ಲಿ ಫಾಕ್ಸ್ಕಾನ್ ಅಂತ ಒಂದು ಕಂಪ್ನಿ ಇದೆ, ಅದು ಐಫೋನ್ ಸ್ಪೇರ್ ಪಾರ್ಟ್ಸ್ ಮಾಡುವಂಥದ್ದು. ಅದು ಹೊಸದಾಗಿ ಕಂಪ್ನಿ ಬಂದಿರುವಂಥದ್ದು. ಒಂದು 4 ಮೇಜರ್ ಕಂಪ್ನೀಸ್ಗಳು ಹೇಳ್ತೀನಿ. ಬಟ್ ಈಗ ಫಾಕ್ಸ್ಕಾನ್ ಬರ್ತಾ ಇದೆ, ಹಿಮಾಲಯ ಮೆಡಿಸಿನ್ ಕಂಪ್ನಿ ಬರ್ತಾ ಇದೆ, ಲೋಟಸ್, ಮತ್ತೆ ಟಾಟಾ ಮೋಟಾರ್ಸ್ ಬರ್ತಾ ಇದೆ. ಬ್ಯಾಂಕಿಂಗ್ ಕಂಪ್ನಿಯಲ್ಲಿ ಆಕ್ಸಿಸ್ ಬ್ಯಾಂಕ್ ಬರ್ತಾ ಇದೆ, HDFC ಬರ್ತಾ ಇದೆ, ಮತ್ತೆ ಮೆಡ್ ಪ್ಲಸ್ ಬರ್ತಾ ಇದೆ. ಈಗ ಕ್ವಿಸ್ ಕ್ರಾಪ್ ಅಂತ ಒಂದು ಕಂಪ್ನಿ ಇದೆ, ಅವ್ರಿಗೆ ಹೆಚ್ಚು 300 ಜನಕ್ಕಿಂತ ಹೆಚ್ಚು ಜನನ್ನ ತಗೊಂತೀನಿ ಅಂತ ಮಾಹಿತಿ ಹೇಳಿದ್ದಾರೆ. ಅದರಿಂದ ಹೀಗೆ ಬರ್ತಾ ಇರೋದ್ರಿಂದ ನಮ್ಗೆ ಯಾರೆಲ್ಲ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಮೊದಲಿನ ಮುಂಚೆ ಹೇಳಿದಾಗೆ ಈ ಬಯಲುಸೀಮೆಯಲ್ಲಿ ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಆದಷ್ಟು ಅನುಕೂಲ ಆಗುತ್ತೆ. ನಾನು 100% ಅಂತ ಹೇಳಕ್ ಹೋಗೋದಿಲ್ಲ, ಅಂದ್ರೆ ಬರೋವಂಥವ್ರಿಗೆ ಕನಿಷ್ಠ 50%ಗಿಂತ ಹೆಚ್ಚು ಆಗುತ್ತೆ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ಸೊ ಅಷ್ಟಾದ್ರೂ ಬಹಳ ಜನ ಮನೆಯಲ್ಲಿದ್ದವಂತ ಕೆಲಸ ಇದ್ದಾನೆ ಇದ್ದಂಥವ್ರಿಗೆ ಕರೆಸಿ ನಾವು ಒಂದು ಅವಕಾಶ ಮಾಡಿಕೊಡ್ತಾ ಇರೋದು. ಸೊ ವಿಶೇಷವಾಗಿ ಅವತ್ತಿನ ದಿನ ಬರೋವಂಥವ್ರಿಗೆ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಬೇರೆ ಇರುತ್ತೆ. ಯಾಕಂದ್ರೆ ಬಹಳ ಜನಕ್ಕೆ ವಿಟಮಿನ್ ಸಿ ಕಡಿಮೆ ಇರುತ್ತೆ, ಡಿ ಕಡಿಮೆ ಇರುತ್ತೆ, ಅದಾದ್ಮೇಲೆ ಈ BP, ಶುಗರು ಮತ್ತೆ ಐ ಕಣ್ಣಿಂದು. ಸೊ ಇಷ್ಟು ಬೇಸಿಕ್ ಏನ್ ಮಕ್ಕಳಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ನಾವು ಕೊಡಬೇಕು, ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಉಚಿತವಾಗೂ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರುವಂಥದ್ದು. ಮತ್ತೆ ಬರುವಂಥವ್ರು ಎಲ್ಲರಿಗೂ ಊಟದ ವ್ಯವಸ್ಥೆನೂ ಇರುತ್ತೆ, ಯಾರೆಲ್ಲ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆನೂ ಇರುತ್ತೆ. ಸೊ ಹೀಗೆ ನಾವು ಬಹಳಷ್ಟು ಕಮಿಟಿಗಳು ಮಾಡಿಕೊಂಡಿದ್ವಿ. ಈ ಒಂದು ಸಣ್ಣ ಕೆಲಸ ಅಲ್ಲ, ಈಗ ನಾವು ಮಾಡ್ತಾ ಇರುವಂಥದ್ದು ಇಡೀ ಜಿಲ್ಲೆನೂ ನೋಡ್ತಾ ಇದೆ, ಇಡೀ ರಾಜ್ಯನೂ ನೋಡ್ತಾ ಇದೆ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಈ ಒಂದು 5-6 ಕಮಿಟಿಗಳನ್ನ ಮಾಡಿದ್ವಿ. ಆ ಕಮಿಟಿಗಳಲ್ಲಿ ಯಾರೆಲ್ಲ ವಾಲಂಟಿಯರ್ಸ್ ಇರ್ತಾರೆ, ಮತ್ತೆ 3 ಕಾಲೇಜ್ನ ಪ್ರಿನ್ಸಿಪಾಲ್, ಮತ್ತೆ ಅಲ್ಲಿರುವಂಥ ಲೆಕ್ಚರರ್ಸ್ಗಳು ಇರ್ಬೋದು, ಅದಾದ್ಮೇಲೆ ಈ CDC ಮೆಂಬರ್ಸ್ಗಳಿದ್ದಾರೆ, ಅವ್ರನ್ನೆಲ್ಲರೂ ಸೇರಿಸ್ಕೊಂಡು ಮತ್ತೆ ವಾಲಂಟಿಯರ್ಸ್ ಆಗಿ ನಮ್ಮ ಯಾರೆಲ್ಲ ಮುಖಂಡರು ಯುವಕರು ಮಾಡಬೇಕು ಅಂತ ಇದ್ದಾರೆ ಅಂಥವ್ರನ್ನೆಲ್ಲ ವಾಲಂಟಿಯರ್ಸ್ ಆಗಿ ನಾವು ತಗೊಂಡು ಇವತ್ತು ಉದ್ಯೋಗ ಮೇಳನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಇದೇ 15ನೇ ತಾರೀಕು ಬುಧವಾರ ಬೆಳಿಗ್ಗೆ 9 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಡಿಗ್ರಿ ಕಾಲೇಜಸ್ನಲ್ಲಿ ಈಗಾಗಲೇ 25-30 ಕ್ಲಾಸ್ ರೂಮ್ಸ್ಗಳನ್ನ ಗುರುತಿಸಿದ್ದೀವಿ. ಸೊ ಅಲ್ಲಿ ಬರುವಂಥ ಕಂಪ್ನಿಗಳಿಗೆ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವ್ರ ಅಪ್ಲಿಕೇಶನ್ ಏನು ಬಂದಲ್ಲಿ ಟೋಕನ್ ತಗೊತಾರೆ. ಸೊ ಅವರು ಯಾವ ಕ್ಲಾಸ್ ಯಾವ ರೂಮ್ ಹೋಗ್ಬೇಕು ಅವ್ರ ಇಂಟರ್ವ್ಯೂ ಅಂತ ಮಾಹಿತಿಯನ್ನು ನಾವು LED ಹಾಕಿರ್ತೀವಿ. ಸೊ ಅದರಿಂದ ಅವರು ಯಾರು ಗೊಂದಲನೂ ಆಗೋದಿಲ್ಲ. ಈ ಒಂದು ಕಾರ್ಯಕ್ರಮವನ್ನ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ KM ರಾಜೇಂದ್ರ ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆ ಮಾಡ್ತಾರೆ. 9:15 ಮೇಳ ಸ್ಟಾರ್ಟ್ ಆಗೋದ್ರಿಂದ ಇದೇನು ಹೆಚ್ಚು ದೊಡ್ಡ ಕಾರ್ಯಕ್ರಮ ಇರೋದಿಲ್ಲ, ಸಿಂಪಲ್ ಆಗಿ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ KM ರಾಜೇಂದ್ರ ಅವರು ಉದ್ಘಾಟನೆ ಮಾಡ್ತಾರೆ. ತದನಂತರ ಸಾಮಾನ್ಯ ಒಂದು 2 ನಿಮಿಷ 3 ನಿಮಿಷ ಯಾರಾದರೂ ಮಾತಾಡ್ಬೋದು, ಅಲ್ಲಿ ಯಾರಾದ್ರು ಬೇರೆ ಕರೆಸಿದ್ರೆ ವಿಶೇಷವಾಗಿ ಶಾಸಕರು ಉದ್ಘಾಟನೆಯನ್ನು ಮಾಡ್ತಾರೆ. ಸೊ ಅದರಿಂದ ನಾನು ಇರುವಂಥ ಅಧಿಕಾರಿಗಳಿಗಿರ್ಬೋದು, ಯಾರೆಲ್ಲ ನಾನು ಈ
ನಾವೆಲ್ಲ ಸೇರಿ ಕಮಿಟಿಗಳು ಮಾಡಿದ್ದೀವಿ. ಅವ್ರಿಗೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ನಾನು ನಿಮ್ಮ ಮುಖಾಂತರವನ್ನೆಲ್ಲ ವಿನಂತಿಯನ್ನು ಮಾಡಿಕೊಂಡು, ಮತ್ತು ನಿಮ್ಮ ಸಹಕಾರವನ್ನು ಇರಲಿ. ಭಾಳಷ್ಟು ಜನ ತುಮಕೂರಿನಿಂದ ಬಂದಿದ್ದೀರಿ, ಪತ್ರಿಕಾ ಮಿತ್ರರು ಬಂದು ಏನೆಲ್ಲ ಆಗ್ತಾ ಇದೆ ಸಣ್ಣ ಪುಟ್ಟದ್ದು ಸಲಹೆಗಳು ಇದ್ದರೆ ಆ ಸಲಹೆಗಳನ್ನ ನೀವು ಕೊಟ್ಟರೆ ಭಾಳಷ್ಟು ಒಳ್ಳೆಯದು ಅಂತ ನಾನು ನಿಮ್ಮನ್ನು ವಿನಂತಿಯನ್ನು ಮಾಡ್ತೀನಿ. ಭಾರತದಲ್ಲಿ ಯಾರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡುವಂಥದ್ದು ವಿಶೇಷವಾಗಿ ಸನ್ಮಾನ್ಯ ಕೆ. ರಾಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ. ಹುಟ್ಟುಹಬ್ಬ 13ನೇ ತಾರೀಕು ಇರುತ್ತೆ, ನಿಮ್ಗೆ ವಿಶೇಷವಾಗಿ ಹೇಳಿದಾಗ. ಸೊ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ 15ನೇ ತಾರೀಕು ಈ ಒಂದು ಉದ್ಯೋಗ ಮೇಳವನ್ನು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಾಡ್ತಾ ಇರೋದು ಪಡೆದಲಾಗಿದೆ. ಸೊ ಈಗ ಅದನ್ನ ನಾನು ಅದೇ ಶಾಸಕರು ಆಫೀಸರ್ ಮತ್ತೆ ನಾನೇ ವಿಶೇಷವಾಗಿ ಎಂ ಪಿ ಪಾಟೀಲ್ ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ಅದನ್ನ ಪ್ರಾರಂಭ ಮಾಡಬೇಕು ಅಂತಲೂ ಈಗ ಇದೆ. ಖಂಡಿತವಾಗೂ ಅದನ್ನ ಡೆವಲಪ್ ಮಾಡಬೇಕು. ಸುಮ್ಮನೆ ನೆಕ್ಸ್ಟ್ ವರ್ಷನೇ ಅದು ಇಂಡಸ್ಟ್ರಿ ಬರುತ್ತೆ ಅಂತ ಹೇಳಕ್ ಹೋಗಿಲ್ಲ. ಈ ವರ್ಷದಲ್ಲಿ ಅದು KDP ಇಂಡಸ್ಟ್ರಿಯಲ್ಲಿ ಏನಿದೆ 300 ಎಕರೆ ಅಕ್ವೈರ್ ಆಗಿದೆ, ಅದನ್ನ ಡೆವಲಪ್ಮೆಂಟ್ ಕಾರ್ಯಕ್ರಮ ಇದನ್ನ ಪ್ರಾರಂಭ ಮಾಡ್ತಾರೆ. ನೋಡೋಣ, ಈಗ ಒಬ್ಬೊಬ್ಬ ದಿವಸನೇ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿರೋಂಥ ಜನಗಳು ಹುಡುಗರಿಗೆ ಅವ್ರಿಗೆ ಅನುಕೂಲ ಆಗ್ಬೇಕು. ಸೊ ಆ ಅನುಕೂಲ ಆಗ್ಬೇಕು ಅಂತಾಗಿಲ್ಲ. ಮಧುಗಿರಿ ಜಿಲ್ಲೆಯನ್ನ ಮಾಡಬೇಕು ಅಂತೇಳಿ ಬಹಳಷ್ಟು ಸಾಮಾನ್ಯ ಶಾಸಕರು ಅದನ್ನ ಬಹಳ ಏನೆಲ್ಲ ಮಾಡಬೇಕು ಅದು ಜಿಲ್ಲೆಗೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಬರ್ತಾರೆ, ಬರಲ್ಲ ಅಂತ ಹೇಳಕ್ ಹೋಗಿಲ್ಲ. ಅದು ಕೋಡ್ ಆಫ್ ಕಂಡಕ್ಟ್ ಬಂದಿರೋದ್ರಿಂದ ಇತ್ತು, ಅದಕ್ಕೆ ಆ ದಿನಾಂಕ ಮುಂದೋಗಿದೆ. ಮುಂದಿನ ದಿನದಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಅಲ್ಲ ಕೊಡಬೇಕು ಅನ್ನೋವಂಥದ್ದು ಇದೆ. ಯಾವಾಗ ಸಿಎಂ ಬದಲಾವಣೆ ಈಗ 5 ವರ್ಷ ಕಾಲ ಇರ್ತಾರೆ ಅಂತ ಅನ್ಕೊಂಡು 5 ವರ್ಷ ಇರ್ತಾರೆ. ಹೇಳಿದ್ರೆ ಖರ್ಗೆ ಅವ್ರ ಮೇಲೆ ಇರ್ಬೋದು, DK ಶಿವಕುಮಾರ್ ಅವ್ರ ಮೇಲೆ ಇರ್ಬೋದು, ಇದನ್ನ ಹೇಳ್ತಾನೆ ಇರ್ತಾರೆ. ಈಗ ಅವ್ರು ಮಾತಾಡಿದಾಗ ಏನಾದ್ರು ಹೇಳ್ತಾರ ಆಯ್ತಪ್ಪ ಆಯ್ತು. ಈಗ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಸೀರಿಯಸ್. ಅವರ ಆಲೋಚನೆ ಇಟ್ಕೊಂಡು ಅವ್ರು ಯಾವ ರೀತಿ ಹೇಳ್ಕೊಂಡಿರ್ತಾರೆ ಅದನ್ನ ಏನ್ ಮಾಹಿತಿ ಕೊಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಅದ್ರ ಬಗ್ಗೆ ಆಗಲೇ ನಿಮಗೆ ವಿವರಣೆ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಮತ್ತೆ ತಿರ್ಗಾ ಅದೇ ವಿಚಾರವಾಗಿ ನಾನು ಹೆಚ್ಚು ಹೇಳೋಕೆ ತುಮಕೂರಿನಲ್ಲ ಏನ್ ನನಗೆ ಮಾಹಿತಿ ಇಲ್ಲ, ತರಿಸ್ಕೊಂಡು ನೋಡಿದೆ. ಯಾರು ಬೇಡ ಅಂತ ನಾನು ಮೊನ್ನೆ 3 ದಿವಸ ಹೋಗ್ತಾರೆ. ಈಗ ರಾಜಕೀಯವಾಗೋದು ಹೋಗ್ತಾರೆ. ಸೊ ಹೋಗೋ ವಿಚಾರದಲ್ಲಿ ನಾವೇನು ಮಾತಾಡೋಕ್ಕಾಗೋದಿಲ್ಲ. ಅವರು ಏನಾದ್ರು ಅವ್ರು ಪರ್ಸನಲ್ ಆಗಿ ನಮ್ಮ ಪಕ್ಷದ ಮುಖಂಡರನ್ನ ಭೇಟಿ ಆಗುವಂಥ ಸಂದರ್ಭ ಏನಾದ್ರು ಇದ್ರೆ ಭೇಟಿ ಆಗ್ಬೋದು. ಯಾರು ಎಲ್ಲೆಲ್ಲಿ ಕರೀತಾರೆ ಅಲ್ಲಿ ಹೋಗ್ತೀನಿ. ಅಲ್ಲ, ಉತ್ತರಾಧಿಕಾರಿ ಅಂತಲ್ಲ, ರಾಜಣ್ಣವ್ರೇನಾದ್ರು ನಾನು ಎಲೆಕ್ಷನ್ ನಿಲ್ಲಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ನಾನು ಮುಖಂಡರನ್ನು ಜನರನ್ನ ಆಶೀರ್ವಾದ ಕೇಳ್ಬೇಕಾದ್ರೆ ನನ್ನೊಬ್ಬಂದೇ ಆದ ಅಭಿಪ್ರಾಯ ಇಲ್ಲ. ಈಗ ನೋಡಿ, ಬಹಳ ಜನ ಈಗ ಎಲ್ಲ ಕೂತಾರೆ. ಅವ್ರೇನಾದ್ರು ಆಯ್ತಪ್ಪ ನೀನ್ ನಿಂತ್ಕೊಂಡ್ರೆ ನಿಂತ್ಕೊಂಡು ನಾನು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಯಾರು ಕರೆದಿರ್ತಾರೆ ಆ ಭಾಗಕ್ಕೆ ಹೋಗಿ, ಶಾಸಕರು ಯಾರು ಕರೆದಿದ್ದಾರೆ ಹೋಗಿ.